ಬೆಂಗಳೂರು ಮಾತ್ರ ಅಲ್ಲ, ರಣಭೀಕರ ಚಳಿಗೆ ಉತ್ತರ ಕೂಡ ತತ್ತರಗೊಂಡಿದೆ. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲೂ ಕೂಡ ತೀವ್ರ ಶೀತಗಾಳಿ ಇದೆ. ಬೆಂಗಳೂರು ಮಾತ್ರ ಅಲ್ಲ, ರಣಭೀಕರ ಚಳಿಗೆ ಉತ್ತರವೂ ಕೂಡ ತತ್ತರಗೊಂಡಿದೆ. ಥರಗುಟ್ಟುವ ಥಂಡಿಗೆ ಗಡಿ ಜಿಲ್ಲೆಗಳು ಕೂಡ ಗಡಗಡ. ವಿಜಯಪುರ, ಕಲಬುರಗಿ, ಬೀದರ್, ಬೆಳಗಾವಿ, ಬಾಗಲಕೋಟೆ, ರಾಯಚೂರು, ಧಾರವಾಡ, ಗದಗ, ಯಾದಗಿರಿ, ಹಾವೇರಿ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಇದೆ. ಡಿಸೆಂಬರ್ 16ರವರೆಗೂ ಉತ್ತರ ಕರ್ನಾಟಕದಲ್ಲಿ ಭಾರೀ ಚಳಿ ಇರಲಿದೆಯಂತೆ. ಬೀದರ್, ವಿಜಯಪುರ, ರಾಯಚೂರಿನಲ್ಲಿ ತಾಪಮಾನ ಒಂದಂಕಿಗೆ ಕುಸಿದಿದೆ. ಕಲ್ಯಾಣ ಕರ್ನಾಟಕದಲ್ಲಿ 7ರಿಂದ 6 ಡಿಗ್ರಿಗೆ ತಾಪಮಾನ ಕುಸಿಯುವ ಸಾಧ್ಯತೆ ಇದೆಯಂತೆ. ಹವಾಮಾನ ಇಲಾಖೆಯಿಂದ ಹೈ ಅಲರ್ಟ್ ಘೋಷಣೆ ಆಗಿದೆ. ದಾಖಲೆಯ ಚಳಿ ಇರುತ್ತೆ, ಹಾಗಾಗಿ ಗುಮ್ಮಟನಗರಿಯ ಜನ ಕೂಡ ಥಂಡ ಹೊಡೆದಿದ್ದಾರೆ. 20 ವರ್ಷಗಳಲ್ಲೇ 3ನೇ ಬಾರಿ ಕನಿಷ್ಠ ತಾಪಮಾನ ದಾಖಲಾಗಿರೋದು. ಬೆಚ್ಚಗಿನ ಉಡುಪು, ಬಿಸಿ ನೀರು ಬಳಕೆ ಮಾಡಿದ್ರೆ ಒಳ್ಳೆಯದು ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ನಸುಕಿನ ಜಾವ, ಸಾಯಂಕಾಲ ವಾಕಿಂಗ್ಗೆ ಹೋಗಬಾರದು ಅಂತಲೂ ಕೂಡ ಹೇಳಿದೆ. ಥಂಡಿಯಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ, ಹವಾಮಾನ ಇಲಾಖೆ ಕೊಡ್ತಾ ಇರೋ ಮುನ್ನೆಚ್ಚರಿಕೆ ಇದು. ಉತ್ತರ ಕರ್ನಾಟಕ ಭಾಗದಲ್ಲಿ ವಿಪರೀತವಾದ ತಾಪಮಾನದ ಕುಸಿತ ಆಗಿರುವಂಥದ್ದು. ಕಳೆದ 20 ವರ್ಷಗಳಲ್ಲಿ 3ನೇ ಬಾರಿ ಅತಿ ಕಡಿಮೆ ಟೆಂಪರೇಚರನ್ನು ವಿಜಯಪುರ ಜಿಲ್ಲೆಯಲ್ಲಿ, ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಕಳೆದ 10 ವರ್ಷಗಳಲ್ಲಿ ಹೋಲಿಸಿದರೆ 2ನೇ ಬಾರಿಗೆ ಅತಿ ಕನಿಷ್ಠ ಪ್ರಮಾಣಕ್ಕೆ ಏನಿದೆ ತಾಪಮಾನ ಕುಸಿತ ಕಂಡು ಬರ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಈಗ ಮಾತನಾಡೋದಕ್ಕೆ ವಿಜಯಪುರದ ಕೃಷಿ ವಿಶ್ವವಿದ್ಯಾಲಯದ ಹವಾಮಾನ ತಜ್ಞರಿರುವಂಥ ಅವ್ರನ್ನೇ ಮಾತಾಡ್ತೀನಿ. ಮೇಡಮ್, ಕಳೆದ ಒಂದು 20 ವರ್ಷ 10 ವರ್ಷ ಹೋಲಿಸಿದರೆ ಈ ಬಾರಿ ನೋಡ್ತಾ ಇದ್ದೀವಿ ಕನಿಷ್ಠ ಪ್ರಮಾಣ 7ಕ್ಕೆ ಕುಸಿತಾ ಇದೆ ಮೇಡಮ್. ಇನ್ನೂ ಕುಸಿಯುತ್ತಾ, ಹೇಗೆ, ಯಾವ ರೀತಿ ವಾತಾವರಣ ಇದೆ ಮೇಡಮ್? ಸರ್, ಇದು ಏನಂದರೆ ಈಗ ವಿಜಯಪುರದಲ್ಲಿ ನೀವು ನೋಡ್ತಾ ಇರೋದು ಹೊಸದೇನಲ್ಲ. ತಾಪಮಾನ, ಕನಿಷ್ಠ ತಾಪಮಾನ ಅನ್ನೋದು ರೆಕಾರ್ಡ್ ಆಗುತ್ತೆ. ಈ ಹಿಂದಿನ ಡಾಟಾ ನಾವು ನೋಡಿದ್ರೆ 2009-10ರಲ್ಲಿ ಅತಿ ಲೋಯೆಸ್ಟ್ 6 ಡಿಗ್ರಿ ಸೆಲ್ಸಿಯಸ್ ಅಷ್ಟು ರೆಕಾರ್ಡ್ ಆಗಿದೆ. ಅದಾದಮೇಲೆ 2023ರಲ್ಲಿ 6.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ರೆಕಾರ್ಡ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಲೋಯೆಸ್ಟ್ ಅಂದರೆ ಇದೆ ಸರ್, ನಿನ್ನೆ 13/12 ಇವತ್ತಿಂದು ದಿನಾಂಕದಲ್ಲಿ 7 ಡಿಗ್ರಿ ಸೆಲ್ಸಿಯಸ್ ಅಷ್ಟು ರೆಕಾರ್ಡ್ ಆಗಿದೆ. ಇದು ಏನಂದರೆ ಮೇನಾಗಿ ಈ ಒಂದು ಈವೆಂಟ್ಸ್ಗೆ ಮೇನ್ ರೀಸನ್ ಅಂದರೆ ಲಾನಿನಾ ಈವೆಂಟ್ಸ್ ಅಂತಂದೇಳಿ. ಅಂದರೆ ಈಸ್ಟರ್ನ್ ಪೆಸಿಫಿಕ್ ಓಷನಲ್ಲಿ ಸೀ ಸರ್ಫೇಸ್ ಟೆಂಪರೇಚರು ನಾರ್ಮಲ್ಗಿಂತ ಲೋ ಆಗುತ್ತೆ, ಕಡಿಮೆ ಆಗುತ್ತೆ. ಸೊ ಆ ಲೋ ಟೆಂಪರೇಚರ್ ಆಗೋದ್ರಿಂದ ಅಲ್ಲಿರೋ ಕೂಲ್ ವಿಂಡ್ಸ್ ಅನ್ನೋದು ಫ್ಲೋ ಆಗಿ ನಮ್ಮ ಬಾರ್ಡರ್ ಹಿಮಾಲಯಸ್ಸು, ಇಂಡಿಯನ್ ಈ ಕಾಂಟಿನೆಂಟ್ ರೀಜನಲ್ಲಿ ನಮಗೆ ಲೋ ಟೆಂಪರೇಚರ್ ಅನ್ನೋದು ರೆಕಾರ್ಡ್ ಆಗೋಕ್ಕೆ ಇದು ರೀಸನ್. ಎಷ್ಟು ದಿನಗಳ ಕಾಲ ಇದೆ ಶೀತಗಾಳಿ ಬೀಸುವಂಥದ್ದು? ಈಗ ಭಾರತ ಹವಾಮಾನ ಇಲಾಖೆ ಅವರು ನೀಡಿರೋ ಮುನ್ಸೂಚನೆ ಪ್ರಕಾರ ಮುಂದಿನ 3 ದಿನಗಳು ಶೀತದ ಅಲೆಗಳು ಇರುವ ಸಾಧ್ಯತೆಗಳಿದೆ. ನಮ್ಮ ಬಿಜಾಪುರ, ಬಾಗಲಕೋಟೆ, ಆಮೇಲೆ ಬೆಳಗಾವಿ, ಗದಗ, ಧಾರವಾಡ, ಈ ಎಲ್ಲ ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಶೀತದ ಅಲೆಗಳ ಮುನ್ಸೂಚನೆ ಅನ್ನೋದು ನೀಡಿದ್ದಾರೆ. ಹಾಗೆ ಆರೆಂಜ್ ಅಲರ್ಟ್ ಅನ್ನೋದು ನೀಡಿದ್ದಾರೆ. ಏನಂದರೆ ಈ ಟೈಮಲ್ಲಿ ಜನಗಳು ತಗೋಬೇಕಾದದ್ದು ಪ್ರಿಕಾಷನ್ಸ್ ಏನಂದರೆ ಆದಷ್ಟು ಮನೆ ಒಳಗಡೆನೇ ಇರಬೇಕು. ಆಮೇಲೆ ಅರ್ಲಿ ಮಾರ್ನಿಂಗ್ ವಾಕ್ ಮಾಡ್ತಿರ್ತಾರೆ. ಸೊ ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋದು ಈ ಟೈಮಲ್ಲಿ ಈ ಥರ ಪ್ರಿಡಿಕ್ಷನ್ಸ್ ಇದ್ದಾಗ ನಾವು ಕಡಿಮೆ ಮಾಡಬೇಕು. ಈಗ ಮುಂಜಾನೆ 4ರಿಂದ 6 ಗಂಟೆ ಒಳಗಡೆ ವಾಕಿಂಗ್ ಮಾಡೋದಾಗಲಿ, ಎಕ್ಸಸೈಸ್ ಮಾಡೋದಾಗಲಿ ಇದನ್ನು ಅವಾಯ್ಡ್ ಮಾಡಬೇಕು. ಅದಾದಮೇಲೆ ನಾವು ಜಾನುವಾರುಗಳ ಸಂರಕ್ಷಣೆ ನೋಡ್ಕೊಳೋದಾದರೆ ಅವ್ರಿಗೆ ಹೊಲಗಳಿಗೆ ಮೇಯಲಿಕ್ಕೆ ಬಿಡ್ತೀವಿ. ಸೊ ಈ ಟೈಮಲ್ಲಿ ಮಂಜು ಬೀಳೋ ಟೈಮಲ್ಲಿ ಅವಕ್ಕೆ ಹೊಲಗಳಲ್ಲಿ ಮೇಯಲು ಬಿಡಬಾರ್ದು. ಆಮೇಲೆ ಆದಷ್ಟು ದನದ ಕೊಟ್ಟಿಗೆಯಲ್ಲಿ ಗಟ್ಟಿಯಾಗಿ ಏನಾದರೂ ಹುಲ್ಲು ಅದು ಹಾಕಿ ಅವುಗಳಿಗೂ ವಾರ್ಮ್ ಟೆಂಪರೇಚರು ಕೊಡುವಂಥದ್ದು ವ್ಯವಸ್ಥೆ ಮಾಡಬೇಕು. ಇಲ್ಲಾಂದರೆ ಅವುಗಳ ಹಾಲು ಕೊಡೋದು ಏನು ಕೆಪಾಸಿಟಿ ಇರುತ್ತಲ್ಲ ಅದು ಈ ಟೈಮಲ್ಲಿ ಕಡಿಮೆ ಆಗಿದೆ. ನಮ್ಮ ರಾಜ್ಯದಲ್ಲಿ ಬಿಜಾಪುರ ಕನಿಷ್ಠ. ಬಿಜಾಪುರನೇ ಕನಿಷ್ಠ ಸರ್. ಇಲ್ಲಿ ಲಾಸ್ಟ್ 2023ರಲ್ಲಿ 6.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ರೆಕಾರ್ಡ್ ಆಗಿದೆ. ಅದಾದಮೇಲೆ 2009-10ರಲ್ಲಿ 6 ಡಿಗ್ರಿ. ವಿಜಯಪುರ ಕ್ಯಾಮರಾಪು ಜೊತೆಗೆ ಷಡಕ್ಷರಿ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.